ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸಣ್ಣ ಪುಟ್ಟ ಹಸಿವೆಗೆ ಅಥವಾ ಟೀ ಕಾಫಿ ಜೊತೆಗೆ ಇಲ್ಲಾಂದರೆ ಮಕ್ಕಳ ಸ್ನ್ಯಾಕ್ಸ್ಗೂ ಕೂಡ ಅಥವಾ ಸ್ವೀಟ್ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಸಕ್ಕರೆನ ಬಳಸದೆ ಗೋಧಿ ಹಿಟ್ಟು ಹಾಗೆ ಬೆಲ್ಲದಲ್ಲಿ ಕಲಸಿ ಅರ್ಧ ಚಮಚ ತುಪ್ಪದಲ್ಲೇ ಇವತ್ತಿನ ಈ ಸ್ವೀಟ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಇದು ಮೇಲ್ಗಡೆಯಿಂದ ತುಂಬಾ ಗರಿಗರಿಯಾಗಿ ಒಳಗಡೆಯಿಂದ ಸ್ವಲ್ಪ ಲೈಟಾಗಿ ಸಾಫ್ಟ್ ಆಗಿರುತ್ತೆ ಮತ್ತು ತಿಂತಾ ಇದ್ರೆ ಹಾಗೆಯೇ ತಿನ್ನೋಣ ಅನ್ನುವಷ್ಟು ಅದ್ಭುತ ರುಚಿ ಕೊಡ್ತಕ್ಕಂಥ ಈ ಸಿಹಿ ತಿಂಡಿ ಮಾಡೋದು ಕೂಡ ತುಂಬಾ ಸುಲಭ. ಇಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ ಅರ್ಧ ಬಟ್ಲಾಗುವಷ್ಟು ಪುಡಿ ಮಾಡಿಟ್ಟಿರ್ತಕ್ಕಂಥ ಬೆಲ್ಲನ ಸೇರಿಸ್ತಾ ಇದ್ದೀನಿ. ನೀವೇನಾದರೂ ಸಿಹಿ ಕಡಿಮೆ ತಿನ್ನೋರಾದರೆ 1 ಅಥವಾ 2 ಟೇಬಲ್ ಸ್ಪೂನಷ್ಟು ಬೆಲ್ಲನ ಕಡಿಮೆ ಹಾಕ್ಬೋದು. ಈಗ ಇದಕ್ಕೆ ಅದೇ ಬಟ್ಲತೆಗೆ 1/4 ಬಟ್ಲಾಗುವಷ್ಟು ನೀರನ್ನು ಸೇರಿಸಿ ಪೂರ್ತಿ ಬೆಲ್ಲನ ಕರಗಿಸಿ ತಗೊಳ್ಬೇಕು. ಹೆಚ್ಚು ನೀರು ಹಾಕಕ್ಕೆ ಹೋಗಬೇಡಿ. ಅರ್ಧ ಬಟ್ಲು ಬೆಲ್ಲಕ್ಕೆ 1/4 ಬಟ್ಲು ನೀರು ಸಾಕಾಗುತ್ತೆ. ಇಲ್ಲಿ ಯಾವುದೇ ಥರದ ಪಾಕ ಮಾಡಬೇಕು ಅಂತೇನಿಲ್ಲ. ಬೆಲ್ಲ ಪೂರ್ತಿ ಕರಗಿಸಿದ್ದಾದರೆ ಸಾಕು. ಸ್ಟವ್ನ ಆಫ್ ಮಾಡಿ ಈ ಬೆಲ್ಲದ ನೀರನ್ನು ಇವಾಗ ಇನ್ನೊಂದು ಪಾತ್ರೆಗೆ ಶೋಧಿಸಿ ತಗೊಳ್ತಾ ಇದ್ದೀನಿ. ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಕಸ ಕಡ್ಡಿ ಇದ್ದರೆ ಹೊರಟೋಗುತ್ತೆ. ನಂತರ ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾಗಿದೆ ಅಂದಮೇಲೆ 1 ಬಟ್ಲಾಗುವಷ್ಟು ಗೋಧಿ ಹಿಟ್ಟು, ಇದ್ರ ಜೊತೆಗೆ 2 ಸ್ಪೂನ್ ಆಗುವಷ್ಟು ಸಣ್ಣ ರವೆ ಅಂದರೆ ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆ ಅಂತಲೂ ಕೂಡ ಹೇಳ್ಬೋದು. ಹಾಗೆ 1-2 ಏಲಕ್ಕಿನ ಸ್ವಲ್ಪ ಜಜ್ಜಿ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಅರ್ಧ ಚಮಚ ಆಗುವಷ್ಟು ತುಪ್ಪನೂ ಕೂಡ ಸೇರಿಸಿ ಮತ್ತು 1/4 ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡ್ರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಒಂದು ವೇಳೆ ಬೇಕಿಂಗ್ ಪೌಡ್ರ್ ಇಲ್ಲ ಅಂದರೆ ನೀವಿಲ್ಲಿ ಚಿಟಿಕೆಯಷ್ಟು ಅಡುಗೆ ಸೋಡಾನು ಕೂಡ ಬಳಸ್ಬೋದು. ಇವಾಗ ಇದೆಲ್ಲವನ್ನು ಕೂಡ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವಿಲ್ಲಿ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ. ತಿಂತಾ ಇರಬೇಕಾದ್ರೆ ಮಧ್ಯೆ ಬಾಯಿಗೆ ಸಿಗ್ತಾ ಇದ್ದರೆ ಇನ್ನಷ್ಟು ಈ ಒಂದು ಸ್ವೀಟ್ ಬೋಂಡ ರುಚಿ ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು. ಅದೇ ಬೆಲ್ಲದ ನೀರಿನಲ್ಲೇ ಪೂರ್ತಿಯಾಗಿ ಗೋಧಿ ಹಿಟ್ಟನ್ನು ಇವಾಗ ಕಲಿಸ್ಕೊಂಡಿದ್ದಾಗಿದೆ. ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗೆ ಈ ಒಂದು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಮತ್ತು ನಾವಿಲ್ಲಿ ಎಕ್ಸ್ಟ್ರಾ ನೀರನ್ನು ಸೇರ್ಸಕ್ಕೆ ಹೋಗಬಾರ್ದು. ನೋಡಿ, ಇವಾಗ ಹಿಟ್ಟು ಕಲಸಿದ್ದಾಗಿದೆ. 1-2-3 ನಿಮಿಷ ಚೆನ್ನಾಗಿ ಮೆದುವಾಗಿ ನಾದ್ಕೊಂಡಿದ್ದಾದಮೇಲೆ ಕೊನೆಯದಾಗಿ ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿ ಇದನ್ನ ಇವಾಗ ಒಂದು ಅರ್ಧ ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಸಾಫ್ಟಾಗಿ ಕಲಸಿರ್ತಕ್ಕಂಥ ಈ ಹಿಟ್ಟು ಅರ್ಧ ಗಂಟೆಯ ನಂತರ ರವೆ ಅನ್ನೋದು ನೀರನ್ನು ಹೀರ್ಕೊಂಡು ಮತ್ತೆ ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಪರ್ಫೆಕ್ಟ್ ಅದಕ್ಕೆ ರೆಡಿಯಾಗಿರುತ್ತೆ. ಮತ್ತು ಈ ಹಿಟ್ಟನ್ನು 1 ನಿಮಿಷ ಚೆನ್ನಾಗಿ ನಾದ್ಕೊಂಡು ಇವಾಗ ಚಿಕ್ಕ ಚಿಕ್ಕ ಉಂಡೆಯಾಗಿ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ತೀರಾ ಚಿಕ್ಕದಾಗೂ ಅಲ್ಲ, ತೀರಾ ದೊಡ್ಡದಾಗೂ ಬೇಡ. ಈ ಜಾಮೂನ್ಗೆಲ್ಲ ನಾವು ಉಂಡೆನ ಮಾಡ್ತೀವಲ್ವ, ಅದಕ್ಕಿಂತ ಸ್ವಲ್ಪ ಲೈಟಾಗಿ ದೊಡ್ಡದಾಗಿದ್ದರೆ ಸಾಕು. ನೋಡ್ತಾ ಇದ್ದಿಲ್ಲ ಇದೇ ಥರ ಎಲ್ಲ ಉಂಡೆಗಳನ್ನು ಕೂಡ ಮಾಡಿದ್ದಾಗಿದೆ. ಈಗ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆನ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಕಾಯಿಸಿ ಸ್ವಲ್ಪ ಹಿಟ್ಟು ಹಾಕಿ ನೋಡಿ, ಅದು ಫ್ರೈ ಆಗ್ತಾ ತಕ್ಷಣಕ್ಕೆ ಮೇಲೆ ಬರ್ತಾ ಇದೆ ಅಂದರೆ ಪರ್ಫೆಕ್ಟಾಗಿ ಎಣ್ಣೆ ಬಿಸಿ ಆಗಿದೆ ಅಂತಲೇ ಅರ್ಥ. ನಂತರ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ರೆಡಿ ಮಾಡಿರೋಂಥ ಪ್ರತಿಯೊಂದು ಉಳ್ಳೆಗಳ ಮಧ್ಯದಲ್ಲಿ ಚಾಕುವಿನ ಸಹಾಯದಿಂದ ಈ ಥರ ಸಣ್ಣದಾಗಿ ಸೀಳು ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದಿಲ್ಲ ಈ ಥರ ಸಿಂಪಲ್ಲಾಗಿ 1 ಗೆರೆನಾದರೂ ಹಾಕ್ಬೋದು, ಇಲ್ಲ 2 ಗೆರೆನಾದರೂ ಹಾಕ್ಬೋದು. ಇವಾಗ ಬಿಸಿ ಮಾಡಿರ್ತಕ್ಕಂಥ ಎಣ್ಣೆಗೆ ಹಾಕಿ ಮೀಡಿಯಂ ಟು ಲೋ ಫ್ಲೇಮ್ನಲ್ಲಿ ನಿಧಾನವಾಗಿ ನಾವು ಇದನ್ನು ಡೀಪ್ ಫ್ರೈ ಮಾಡಬೇಕಾಗುತ್ತೆ. ಒಂದೇ ಸತಿಗೆ ಹೆಚ್ಚಿಗೆನೂ ಕೂಡ ಹಾಕಿ ಡೀಪ್ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ. ಎಷ್ಟು ಎಣ್ಣೆಯಲ್ಲಿ ಹಿಡಿಯುತ್ತೋ ಅಷ್ಟನ್ನೇ ಸೇರಿಸಿ ಸ್ವಲ್ಪ ಅದು ಫ್ರೈ ಆಗ್ತಾ ಮೇಲ್ಗಡೆ ಬರ್ತಾ ಇದೆ ಅಂದಾಗ ಇನ್ನೊಂದು ಭಾಗಕ್ಕೂ ತಿರುವು ಹಾಕಿ ಹೀಗೆ 2 ಬದಿಗೂ ತಿರುವುತ್ತಾ ಸ್ವಲ್ಪ ಹೊಂಬಣ್ಣದ ಕಲರ್ ಬರೋವರೆಗೂ ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಗೋಧಿ ಹಿಟ್ಟು ಮತ್ತು ಬೆಲ್ಲನ ಬಳಸಿರೋದ್ರಿಂದ ಹೈ ಫ್ಲೇಮ್ನಲ್ಲಿಟ್ಟು ಡೀಪ್ ಫ್ರೈ ಮಾಡ್ಕೊಳಕ್ಕೆ ಹೋದರೆ ಬೇಗ ಬಣ್ಣ ಚೇಂಜ್ ಆಗಿಬಿಡುತ್ತೆ. ಅದು ಗರ್ಗರಿಯಾಗಿ ರೆಡಿ ಆಗೋದಿಲ್ಲ. ಹಾಗಾಗಿ ನಾವು ಮೀಡಿಯಂ ಟು ಲೋ ಫ್ಲೇಮ್ನಲ್ಲೇ ನಿಧಾನವಾಗಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಥರ 2 ಬದಿಗೂ ಹೊಂಬಣ್ಣದ ಕಲರ್ ಬರೋವರೆಗೂ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಬಿಸಿ ಆಗಿರುವಾಗ ಸ್ವಲ್ಪ ಲೈಟಾಗಿ ಸಾಫ್ಟ್ ಆಗಿದೆ ಅಂತ ಅನಿಸುತ್ತೆ. ಆದರೆ ಪೂರ್ತಿ ಬಿಸಿ ಕಡಿಮೆ ಆದಮೇಲೆ ಗೊತ್ತಾಗುತ್ತೆ ಅದು ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿದೆ ಅಂತ. ಮತ್ತು ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ಇದೇ ರೀತಿ ಇನ್ನುಳಿದಂಥ ಬೋಂಡಾನು ಕೂಡ ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇಷ್ಟೇ ಸಿಂಪಲ್ಲು. ಗೋಧಿ ಹಿಟ್ಟು ಬೆಲ್ಲನ ಬಳಸಿಕೊಂಡು ಅದ್ಭುತ ರುಚಿ ಕೊಡ್ತಕ್ಕಂಥ ಸ್ವೀಟ್ ಬೋಂಡ ರೆಸಿಪಿ ಎಷ್ಟು ಸುಲಭ ಅಂತ ನೀವೇ ನೋಡಿದ್ರಲ್ಲ. ನೋಡಿ ಎಷ್ಟು ಸೂಪರಾಗಿ ರೆಡಿಯಾಗಿವೆ ಅಂತ. ಮೇಲ್ಗಡೆಯಿಂದ ಗರ್ಗರಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿರ್ತಕ್ಕಂಥ ಈ ಸ್ವೀಟ್ ಬೋಂಡ ಮಕ್ಕಳಿಂದ ದೊಡ್ಡವರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ.
ನೋಡ್ತಾ ಇದ್ದಿಲ್ಲ ಯಾವ ಥರ ರೆಡಿಯಾಗಿದೆ ಅಂತ. ಒಳಗಡೆ ಸ್ವಲ್ಪ ಸಾಫ್ಟಾಗಿ ಮೇಲ್ಗಡೆ ಸ್ವಲ್ಪ ಗರಿಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ತಿಂತಾ ಇದ್ದರೆ ಹಾಗೆಯೇ ತಿನ್ನೋಣ ಅನ್ನೋಷ್ಟು ಟೇಸ್ಟಿಯಾಗೂ ಕೂಡ ಇರುತ್ತೆ. ಇಲ್ಲಿ ಮುಖ್ಯವಾಗಿ ಡೀಪ್ ಫ್ರೈ ಮಾಡೋದೇ ಮುಖ್ಯ ಅಂತ ಹೇಳ್ಬೋದು. ನಿಧಾನವಾಗಿ ನಾವು ಹೇಗೆ ಡೀಪ್ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಪರ್ಫೆಕ್ಟಾಗಿ ಈ ಸ್ವೀಟ್ ಬೋಂಡ ರೆಡಿ ಆಗುತ್ತೆ. ಹಾಗಿದ್ರೆ ಇವತ್ತಿನ ಈ ಸ್ವೀಟ್ ಬೋಂಡ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆ ಮನೆ ಗೃಹಿಣಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.